ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿರುವ ಅಖಿಲ ಭಾರತ ಈಡಿಗ ಮಹಿಳಾ ಸಮಾವೇಶ. ಈ ಮಾಹಿತಿಗಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮಾಡಿದ್ದೇವೆ. ಸೊ ಇಟ್ ಈಸ್ ಮೋರ್ ಆನ್ ಇನ್ಕ್ಲೂಸಿವ್ ಮತ್ತು ಏಕತೆಯೊಂದಿಗೆ ಮುಂದಿನ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸುವುದು. ಈ ಸಮಾವೇಶವು ಮಹಿಳಾ ಸಬಲೀಕರಣ, ಸಮಾಜದ ಏಕತೆ, ಸಂಸ್ಕೃತಿ, ಸಂಪ್ರದಾಯಗಳ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಹೊಂದಿದೆ. ಈ ಮಹತ್ವದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮುಖ್ಯ. ನಿಮ್ಮ ಬೆಂಬಲ ನಮಗೆ ಶಕ್ತಿ ನೀಡುತ್ತದೆ. ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಪ್ರತಿಯೊಬ್ಬ ಪತ್ರಿಕಾ ಬಂಧುಗಳಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ವೇದಿಕೆ ಉಪಸ್ಥಿತರಿರುವ ನಮ್ಮ ಸ್ಥಾಪಕರು ಆದ ನಳಿನಾಕ್ಷಿ ಸಣ್ಣಪ್ಪನವರು, ಮತ್ತೆ ನಮ್ಮ ಈ ಪ್ರೋಗ್ರಾಮಿನ ಚೇರ್ಮನ್ ಆದ ಅಶಿತಾ ಎಸ್ ಅವರು, ನಮ್ಮ ಸೆಕ್ರೆಟರಿ ಉಮಾ ಶ್ರೀನಿವಾಸ್ ಮತ್ತೆ ಖಜಾಂಚಿ ವಿಜಯ ಅವರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಮುಂದಿನ ಇದಕ್ಕೆ ಈ ಪ್ರೋಗ್ರಾಮ್ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಶಿತಾ, ನಮ್ಮ ಚೇರ್ಮನ್, ಈವೆಂಟ್ ಚೇರ್ಮನ್ ಅಶಿತಾ ಅವರು. ಕುಳಿತುಕೊಳ್ಳಿ ಮೇಡಮ್, ಕುಳಿತುಕೊಳ್ಳಿ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಇನ್ವಿಟೇಷನ್ ಕೊಟ್ಟಿದ್ದೀವಿ. ನಮ್ಮ ಒಂದು ಸಂಘದ ಹಿಸ್ಟ್ರಿ ಹಿಂಗೆ ಬೆಳ್ಕೊಂಡ್ಬಂತು ಅಂತ ನೋಡ್ಕೊಟ್ಟಿದ್ದೀವಿ. ಸೊ ಅವ್ರು ಹೇಳ್ದಂಗೆ 37 ವರ್ಷ ಆಗ್ತಾ ಇದೆ ನಮ್ಮ ಒಂದು ಸಂಘಕ್ಕೆ. ಸೊ ಒಂದು ಸ್ಟೆಪ್ ಇವಾಗ ರೀಚ್ ಆಗಿದ್ದೀವಿ. ಎಂಪವರ್ಮೆಂಟು, ಒಂದು ನಮ್ಮ ಸಮುದಾಯದಿಂದ ಹುಡುಗಿಯರ ತಂದು ಹೆಂಗಸರು ಬರ್ತಂದು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇನ್ವಿಟೇಷನ್ ಎಲ್ಲ ಬರ್ತಾ ಇದ್ದಾರೆ, ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಇದು ಏನು ಅಂದರೆ, ಎಲ್ಲ ಕಡೆ ಏನು ಮಾಡ್ತಾ ಇದ್ವಿ ನಮ್ಮ ಸಮುದಾಯದಲ್ಲಿ ಏನಂದರೆ, ಯಾರನ್ನಾರು ಗುರುತಿಸಿ ಸನ್ಮಾನ ಮಾಡ್ತಾಯಿದ್ರು, ಅವಾರ್ಡ್ ಮಾಡ್ತಾಯಿದ್ರು. ಸೊ ಇವಾಗ ನಾವೇನು ಮಾಡಿದ್ದೀವಿ ಅಂತ ನಾವು ಕಾಲ್ ಫಾರ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನೋ ಅಚೀವ್ ಮಾಡಿದ್ದೀರಾ ನೀವೊಂದು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನಾವು ಅಂದ್ಕೊಂಡು ನಮ್ಮ ಸಮುದಾಯ ಜಾಸ್ತಿ ಜನ ಇಲ್ಲ ಆ ಥರ. ಸೊ ಬೇರೆ ಥರ ಮಾಡೋಣ, ಯಾವ ನಾವು ಗುರುತಿಸಿ ಅವ್ರಿಗೆ ಸನ್ಮಾನ ಇಲ್ಲ ಅವಾರ್ಡ್ ಕೊಡೋ ಬದಲು ಅವರೊಂದಿಗೆ ಕೇಳೋಣ ನಿಮ್ಮ ಅಚೀವ್ಮೆಂಟ್ ಅಂತ. ಅವಾಗ ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ನಾವು ನೋಡಿ ಯಾರಿಗೆ ಇವಾಗ ಅರ್ಹತೆ ಅಂತ ಹೇಳಿಬಿಟ್ಟು ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಫಸ್ಟು ಸೂಪರ್ ಅಚೀವರ್ಸ್ ಅಂದರೆ ಯಾರು ತುಂಬ ಏನೋ ಅವಾರ್ಡ್ಸ್ ಬಂದು ಇಂಟರ್ನ್ಯಾಷನಲ್, ನ್ಯಾಷನಲ್, ಇಲ್ಲ ರಾಜ್ಯೋತ್ಸವ ಅವಾರ್ಡ್ ಯಾರ್ಯಾರು ಬಂದಿದ್ದಾರೆ, ಗಂಡಸರು ಆಗಲಿ ಹೆಂಗಸರಾಗಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಅ ಎನ್ಕರೇಜ್ಮೆಂಟ್ ಒಂದು ಅವಾರ್ಡ್ ಕೊಡ್ತಾ ಇದ್ವಿ. ಅದು ಬಿಟ್ಟು ನಾವು ಯೂತ್ಸ್, ಯಾಕಂದರೆ ನಮ್ಮ ಒಂದು ಸಮುದಾಯದಲ್ಲಿ ಸ್ವಲ್ಪ ಏನಾದ್ರು ಕಮ್ಮಿ ಇವಾಗ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಆ್ಯಸ್ ಎ ಎನ್ಕರೇಜ್ಮೆಂಟ್ ನಾವು ರೈಸಿಂಗ್ ಸ್ಟಾರ್ ಅಂತ ಒಂದು ಯುವಕರಿಗೂ ಒಂದು ಅವಾರ್ಡ್ ಸೆಕ್ಷನ್ ಇಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸ್ಥಾಪಕರಿಗೆ ಅಲ್ಲಿಂದ ನಿಮಗೆಲ್ಲ ಗೊತ್ತಿರ್ಬೋದು ಈಡಿಗ ಸಮುದಾಯ ಹಿಂಗಿತ್ತು, ಇವಾಗ ಹಿಂಗಾಗಿದೆ ಅಂತ. ಸೊ ಇವರು ಬೆಳೆಸ್ಕೊಂಡು ಬಂದಿದ್ದ ಸ್ಥಾಪನೆಯಿಂದ ನಾವೆಲ್ಲ ಹೆಂಗಸರು ಇವತ್ತು ಬಂದು ಕೂತ್ಕೊಳ್ಬೇಕಾದ ಕಾರಣನೇ ಇವರು ಒಂದು ಏನಂತಾರೆ ಹಾಕಿದ ಒಂದು ಅಡಿಪಾಯ ಇಲ್ಲ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇವರೆಲ್ಲ ಹಾಕಿದ ಫೌಂಡೇಶನ್ ಇವಾಗ ನೆಕ್ಸ್ಟ್ ನಾವು ಹೇಗೆ ತೊಗೊಂಡು ಹೋಗ್ಬೋದು, ಮುಂದೆ ಹೇಗೆ ಅದನ್ನು ನಾವು ಇನ್ನು ಮುಂದೆ ನಾವು ಹೇಗೆ ಪ್ರೋಗ್ರೆಸ್ ಆಗ್ಬೋದು ಅಂತ ಒಂದು ವಿಷಯವಾಗಿ ನಾವು ಈ ಪ್ರೋಗ್ರಾಮ್ ತೊಗೊಂಡಿದ್ವಿ. ಇದಾದ ಮೇಲೆ ನಾವು ಒಂದು ನಮ್ಮ ಇಡೀ 24 ಮಂಗಳಗಳಿದೆ. ಸೊ ನಾವೇನು ಮಾಡ್ಕೊಂಡಿದ್ವಿ ಅಂದರೆ, ಇವಾಗ ನಾವು ಒಟ್ಟುಗೂಡೋದೇ ಒಂದು ಶಕ್ತಿ ಅಂತ ಅಂದ್ಕೊಂಡಿದ್ವಿ. ಒಂದು ಲೆವೆಲ್ ಆಫ್ ಎಂಪವರ್ಮೆಂಟ್ ಆಯಿತು. ನೆಕ್ಸ್ಟು ಯಾವ್ದಾದ್ರು ಏನು ಗೌರ್ಮೆಂಟ್ ಬಾಡೀಸಲ್ಲಾಗಲಿ, ಇಲ್ಲ ಯಾವ್ದಾದ್ರು ಸಂಸ್ಥೆಗಳಲ್ಲಿ ರೆಪ್ರೆಸೆಂಟೇಷನ್ಸ್ ಆಗಲಿ, ಇಲ್ಲ ಪೊಲಿಟಿಕಲ್ ಇದರಲ್ಲಿ ನಮ್ಮ ಹೆಂಗಸರು ಒಬ್ಬರೇ ಇದುವರೆಗೆ ನಮ್ಗೆ ಕಾಣಿಸಿದ್ದು ಒಬ್ಬರೇ ಇದೆ, ಅಷ್ಟೇ. ಅಷ್ಟು ಪೊಲಿಟಿಕಲಲ್ಲೂ ನಾವು ಬಂದಿಲ್ಲ. ಸೊ ಇವಾಗ ನಾವೊಂದು ಲೀಡರ್ಶಿಪ್ ಪ್ರೋಗ್ರಾಮ್ ಆಗಿ ಒಟ್ಟುಗೂಡಿ 24 ಮಂಗಳಗಳ ಒಟ್ಟುಗೂಡಿ ನಾವೊಂದು ಮೆಮೊರಾಂಡಮ್ ನಾವು ಕೊಡ್ಬೇಕಂತಿದ್ದೀವಿ. ಯಾಕಂದರೆ ನಮ್ಮ ಜಾತಿಯಲ್ಲಿ ಅಷ್ಟು ರೆಪ್ರೆಸೆಂಟೇಷನ್ ಇಲ್ಲದ್ರಿಂದ ಎಸ್ಪೆಷಲಿ ಹೆಂಗಸರು. ಸೊ ಒಂದು ಹೇಗೆ ನಾವು ಮುನ್ನಡೆಯಬಹುದು, ಹೇಗೆ ನಾವು ಲೀಡರ್ಶಿಪ್ಪನ್ನು ಡೆವಲಪ್ ಮಾಡ್ಬೋದು, ಹೇಗೆ ನೆಕ್ಸ್ಟ್ ಜನ್ರೇಷನ್ ಇವರೆಲ್ಲ ಒಂದು ಅರ್ಥ ಆಗ್ತಿದ್ದಾರೆ. ಇವಾಗ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನೆಲ್ಲ ಟ್ರೈನ್ ಮಾಡಿ ಮುಂದೆ, ಯಾಕೆ ಸಂಘ ಸಂಸ್ಥೆ ಹಾಗೆ ನಿಲ್ಲಕ್ಕಾಗಲ್ಲ, ಮುಂದೆ ನಡಿಬೇಕು, ಅದು ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿ ಅದರದ್ದೊಂದು ನಾವು ಒಂದು ಸಿಂಪೋಸಿಯಂ ಥರ ಇಟ್ಕೊಂಡು
ಇಟ್ಕೊಂಡಿದ್ದೀವಿ, ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪಂಗಡಗಳು ಜನಗಳೆಲ್ಲ ಥ್ರೂಔಟ್ ಇಂಡಿಯಾ ಬರ್ತಾ ಇದ್ದಾರೆ. ಆ ಡಿಸ್ಕಷನ್ನಲ್ಲಿ ಏನು ನಾವು ಒಂದು ಏನು ಔಟ್ಕಮ್ ಬರುತ್ತೆ ಅದನ್ನೆಲ್ಲ ನಾವು ಒಂದು ವೈಟ್ ಪೇಪರ್ ಇದು ಮಾಡಿಕೊಂಡು ಗೌರ್ಮೆಂಟಿಗೆ ಒಂದು ಇದನ್ನು ಕೊಡೋಣ, ಮೆಮೊರಂಡಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇದೆಲ್ಲ ಆದಮೇಲೆ ಒಂದು ಸಾಯಂಕಾಲ ಒಂದು ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಪಂಗಡಗಳದ್ದು ಎಲ್ಲ ಪಂಗಡಗಳಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ನಿಮ್ಮ ಸಂಸ್ಕೃತಿ ಇದರದ್ದು ಒಂದು ಪ್ರೆಸೆಂಟೇಷನ್ ಮಾಡೋಕ್ಕೆ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ. ಏನಂದರೆ ಇದುವರೆಗೆ ಎಳಮೆಲಕಾಯಿ ಥರ ನಡೀತಾ ಇದ್ದೀವಿ. ಒಂದು ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು ಅಂದರೆ ಜನಗಳಿಗೆ ಏನು ಅದು ಮುಟ್ಟಬೇಕು, ಜನಗಳಿಗೆ ತಲುಪಬೇಕು ಅಂದರೆ ಈ ಥರ ಸಮ್ಮೇಳನ ಇರಬೇಕು ಅಂತ ನಾವು ಅಂದ್ಕೊಂಡು ಇದು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರನೂ ಬೇಕು. ಯಾಕಂದರೆ ನಾವು ಇವಾಗ ಬೆಳೀತಾ ಇದ್ದೀವಿ. ಮಾಧ್ಯಮ ಬರವಣಿಗೆ ಸೂಪರ್ ಪವರ್ ಇನ್ ದಿ ಪೆನ್ ಅಂತಾರೆ. ಸೊ ನೀವು ನಮಗೆ ಸ್ವಲ್ಪ ಸಹಕಾರ ಮಾಡಿ ನಮ್ಮೊಂದಿಗೆ ನಮ್ಮನ್ನು ಬೆಳೆಸಿ. ಯಾಕಂದರೆ ಇಟ್ಸ್ ನಾಟ್ ಅಬೌಟ್ ಕಮ್ಯುನಿಟಿ. ಯಾಕಂದರೆ ಒಂದು ಕಮ್ಯುನಿಟಿ ಬೆಳೆದ್ರೇ ದೇಶ ಇಲ್ಲ ರಾಜ್ಯ ಬೆಳೆಯೋದಲ್ವಾ. ಇದು ನಾವು ಯಾರನ್ನು ಮೆನ್ನಾಗಲಿ ಬೇರೆ ಜಾತಿಯನ್ನಾಗಲಿ ಏನು ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ. ನಾವು ನಮಗಿರೋ ಆಪರ್ಚುನಿಟಿಯಲ್ಲಿ ಹೇಗೆ ಮೇಲ್ ಬರಬಹುದು ಅಂತ ಒಂದು ಸಮ್ಮೇಳನ ಇದೆ ಅಷ್ಟೇ ಹೊರತು. ಸೊ ನಿಮ್ಮ ಸಹಕಾರ ನಮಗಿಲ್ಲಿ ಬನ್ನಿ ಎಲ್ಲರೂ 4ನೇ ತಾರೀಕಿಗೆ ದಯವಿಟ್ಟು ನಮ್ಮನ್ನು ಕವರ್ ಮಾಡಿ ಪ್ರೋತ್ಸಾಹ ಮಾಡಿ ನಮಗೂ ಏನೋ ಬೆಳೆ ಮಾಡಿ. ಸೊ ಎಲ್ಲ ಹೇಳಿದ್ನಲ್ಲ, ಎಲ್ಲ ನಮ್ಮ ಎಲ್ಲ ಪಂಗಡಗಳು ರೆಪ್ರೆಸೆಂಟೇಷನ್ ಬರ್ತಾ ಇದೆ. ನಾವು ಆದಷ್ಟು ಮಹಿಳೆಯರಿಗೆ ಫಸ್ಟ್ ಟೈಮ್ ಮಹಿಳೆಯರಿಗೆ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಇದೀಗ ಸಂಘನೂ ಇದು ಫಸ್ಟ್ ಇದೀಗ ಸಂಘ ಮಹಿಳಾ ಸಂಘ ಅಂತ ಆಗಿದ್ದು ಫಸ್ಟ್ ಇದೆ. ಅದಾದಮೇಲೆ ಸುಮಾರು ಸಂಘಗಳು ನಡೀತಾ ಇದೆ. ಸೊ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ನಾವು ಉತ್ತರಿಸ್ತೀವಿ. ಬಟ್ 4ನೇ ತಾರೀಕು ದಯವಿಟ್ಟು ಬಂದು ಕವರ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡಿ. ಟೋಟಲ್ 30 ಅವಾರ್ಡ್ ಆಗ್ತಾರೆ. 30 ಕ್ಯಾಟಗರಿ. ಒಂದು 12 ಯಾರು ಏನೋ ಎಲ್ಲ ಇಂಟರ್ನ್ಯಾಷನಲ್ ಆಗಿ ಸ್ಟೇಟ್ ಅವಾರ್ಡ್ಸ್ ಆ ಥರ ಮಟ್ಟಿಗೆ. ಆಮೇಲೆ ಮೀಡಿಯಂ ಅದು ಆ್ಯಸ್ ಎ ಎನ್ಕರೇಜ್, ಯಾಕಂದ್ರೆ ನಾವು ಇದು ಎನ್ಕರೇಜ್ ಮಾಡಿದರೆ ತಾನೇ ಮುಂದೆ ಬರೀದಂತ ಒಂದು 10 ಇದೆ. ಮತ್ತು ಯೂತ್ ತುಂಬ ಜನ ಬಂದರು. ಸೊ ಬಟ್ ಅದ್ರ ಕಷ್ಟಪಟ್ಟು ನಾವು ಸಿಲೆಕ್ಟ್ ಮಾಡಿ ಒಂದು 12 ಜನ ಯೂತ್ಗೆ ಕೊಡ್ತಾ ಇದ್ದೀವಿ. ಅಚೀವ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಾಗಲಿ ಏನೋ ಎಜುಕೇಷನಲ್ಲಾಗಲಿ ಬೇರೆ ಸ್ಕಿಲ್ಸಲ್ಲಿ ಏನಿದೆ ಸಿಲೆಕ್ಟ್ ಮಾಡಿ ಅವ್ರನ್ನ 30 ನಾವು ಕೊಡ್ತಾ ಇದ್ದೀವಿ. ಮೇಡಮ್, ಈಗ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಕೇಳ್ತೀನಿ ಅಂತ ಹೇಳಿದ್ರಿ. ನಿಮ್ಮಲ್ಲಿ ರಾಜಕೀಯ ಒಂದು ನಿಮಿಷ. ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದೆ. ಇವಾಗ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಾಗಿರೋದು ರಾಜಕೀಯ ಪಕ್ಷಗಳು. ನಿಮಗೆ ಟಿಕೆಟ್ಗಳನ್ನು ಕೊಡಬೇಕಾಗಿರೋದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ. ರಾಜಕೀಯ ಪಕ್ಷಗಳಿಗೂ ಕೂಡ ಬೇಡಿಕೆ ಇಡ್ತೀರಾ ನಮ್ಮ ಜನಾಂಗದವರಿಗೆ, ಅಥವಾ ಒಟ್ಟಾರೆ ನಿಮ್ಮ ಎಲ್ಲ ಪಂಗಡಗಳಿಗೆ ಸೇರಿಸಿ ನಮಗೆ ಇಂತಿಷ್ಟು ಕೊಡಿ? ಇವಾಗ ನಮ್ಮ ಮಹಿಳೆಯರೇ ಮುಂದೆ ಬರ್ತಾ ಇಲ್ಲ. ಅದೇ ಲೀಡರ್ಶಿಪ್ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟು ಅವ್ರಿಗೊಂದು ಓರಿಯೆಂಟೇಷನ್ ಕೊಟ್ಟು ಮುಂದೆ ಬನ್ನಿ ಅಂತ ಇದಿದೆ. ಬಟ್ ನಮ್ಮಿಂದನೂ ಬರ್ಬೇಕಲ್ಲ, ನಮ್ಮ ಹೆಂಗಸರು ಮುಂದೆ ಬಂದು ಅದಕ್ಕೆ ಅಲ್ಲ. ನಿಮ್ಮ ಮನವಿ ಸರ್ಕಾರಕ್ಕೆ ಅಥವಾ ರಾಜಕೀಯ ಪಕ್ಷಗಳಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಇಂತಿಷ್ಟು ಸೀಟುಗಳನ್ನು ಕೊಡಿ ಅಂತ ಕೇಳ್ತೀರಾ? ರಾಜ್ಕುಮಾರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೇಕಾದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೇಕಾದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಜೊತೆ ಇರ್ಬೇಕಾದ್ರೆ ಇನ್ನೇ ಹೋಗಿ ನೋಡ್ಬೇಕು. ಅವರು ನೋಡಿ ಮನೆಯವ್ರು ಕೂಡ ಇತ್ತು. ನಾವು ಈ ಥರ ಮಾಡ್ತಾ ಇದ್ವಿ. ಅವರು ಆಹ್ವಾನಿಸ್ಬಿಟ್ಟು ಆ ಥರ ಮೇಡಮ್ ಗೆಸ್ಟ್ಗಳೇ ಮೇಡಮ್ ಗೆಸ್ಟೇ ಆಗ್ಬರ್ತಾರೆ. ಗೆಸ್ಟ್ ಹರಿಪ್ರಸಾದ್ ಅವರು, ರಾಮಲಿಂಗ ರೆಡ್ಡಿ ಅವರು, ಮತ್ತೆ ದಿನೇಶ್ ಗುಂಡೂರಾವ್ ಅವರು, ಮಧ್ವಂಗಾರಪ್ಪ, ಕೋಟ ಶ್ರೀನಿವಾಸ ಪೂಜಾರಿ, ಬೆಳ್ಳೂರು ಗೋಪಾಲಕೃಷ್ಣ ಅವರು, ಗವಿಯಪ್ಪ ಅವರು, ಉಮಾನಾಥ್ ಪೂಜ್ಯ, ನಾಗಲಕ್ಷ್ಮಿ ಚೌಧರಿ ಅವರು, ಶ್ರೀಮತಿ ಪ್ರತಿಭಾ ಕುಳಾಯಿ, ಮಂಜುನಾಥ್ ಪೂಜಾರಿ, ಮಾಲಿಕಯ್ಯ ಗುತ್ತೇದಾರ್, ವಿನಯ್ ಕುಮಾರ್ ಸೊರಗಿ, ಡಾಕ್ಟರ್ ಜಯಮಾಲ, ಶ್ರೀ ಕರ್ತಾರ್ ಹಾಲಪ್ಪ, ಶ್ರೀಮತಿ ಸೌಮ್ಯ ರೆಡ್ಡಿ, ನಮ್ಮ ಕರ್ನಾಟಕ ಪ್ರದೇಶ ಆಡಳಿತ ಸಂಘದ ಅಧ್ಯಕ್ಷರು ತಿಮ್ಮೇಗೌಡರು, ಮತ್ತು ನಮ್ಮ DC ಬೆಂಗಳೂರು ನಗರ DC ಜಿ ಜಗದೀಶ್ ಅವರು, ಮತ್ತು ನಮ್ಮ ಸ್ವಾಮೀಜಿಗಳಾದ ಪರಮ ಪೂಜ್ಯ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳು ಮತ್ತು ಪರಮ ಪೂಜ್ಯ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು. ಮೊದಲ ಸಮ್ಮೇಳನ ಅಖಿಲ ಭಾರತ ರಾಷ್ಟ್ರೀಯ ಮೊದಲನೇದು.